ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ ಅಂದ್ರೆ ಟಿಎಂಸಿ ಪಕ್ಷದಲ್ಲಿ ನಡೆಯುತ್ತಿರುವಂತಹ ಆಂತರಿಕ ಸಂಘರ್ಷದ ನಡುವೆ ಬಂಡಾಯ ಸಂಸದರ ಪಟ್ಟಿ ಬಹಿರಂಗವಾಗಿದ್ದು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಮೇ 18ರಂದು ಲೋಕಸಭೆ ಸ್ಪೀಕರ್ ಕಚೇರಿಗೆ ತಮ್ಮ ಹೆಸರುಗಳನ್ನು ಸಲ್ಲಿಸಿದ್ದ ಬಂಡಾಯ ಸಂಸದರ ಪೈಕಿ 19 ಮಂದಿಯ ಹೆಸರುಗಳು ಇದೀಗ ಬಹಿರಂಗಗೊಂಡಿವೆ. ಇನ್ನು ಕಾಕೋಲಿ ಘೋಷ್ ದಸ್ತಿದಾರ್, ಶತಾಬ್ದಿ ರಾಯ್, ಬಾಪಿ ಹಾಲ್ದಾರ್, ಶರ್ಮಿಳಾ ಸರ್ಕಾರ್, ಪ್ರಸೂನ್ ಬಂದ್ಯೋತ್ಪಾಯ, ಜಗದೀಶ್ ಬರ್ಮಾ ಬಸುನಿಯಾ, ಅಸಿತ್ ಕುಮಾರ್ ಮಾಲ್, ಅರೂಪ್ ಚಕ್ರವರ್ತಿ, ರಚನಾ ಬ್ಯಾನರ್ಜಿ, ಸಾಯೋನಿ ಘೋಷ್, ಖಲೀಲುರ್ ರಹಮಾನ್, ಅಬು ತಾಹಿರ್ ಖಾನ್, ಯೂಸುಫ್ ಪಠಾಣ್, ಮಿತಾಲಿ ಬಾಗ್, ಮಾಲಾ ರಾಯ್, ಕಾಲಿಪದ ಸೋರೆನ್, ದೀಪಕ್ ಅಧಿಕಾರಿ, ಜೂನ್ ಮಾಲಿಯಾ ಹಾಗೂ ಪಾರ್ಥ ಭೌಮಿಕ್. ಪಶ್ಚಿಮ ಬಂಗಾಳ ವಿಧಾನಸಭೆ ಚುನಾವಣೆಯಲ್ಲಿ ಸೋಲಿನ ನಂತರ ಟಿಎಂಸಿ ಪಕ್ಷದ ಒಳಗಣ ಅಸಮಾಧಾನ ತೀವ್ರಗೊಂಡಿದ್ದು ಸಂಘಟನೆ ಹಾಗೂ ಶಾಸಕಾಂಗ ಮಟ್ಟದಲ್ಲಿ ಬಿರುಕು ಹೆಚ್ಚುತ್ತಿದೆ ಎಂದು ರಾಜಕೀಯ ಮೂಲಗಳು ತಿಳಿಸಿವೆ. ಈ ಹಿಂದೆ ವಿಧಾನಸಭೆಯ 80 ಶಾಸಕರ ಪೈಕಿ 58ಕ್ಕೂ ಹೆಚ್ಚು ಶಾಸಕರು ಪಕ್ಷದಿಂದ ದೂರ ಸರಿದಿರುವ ಬೆಳವಣಿಗೆ ನಡೆದಿದ್ದು ಇದು ಪಕ್ಷದ ಒಳಗಿನ ಬಿಕ್ಕಟ್ಟನ್ನ ಮತ್ತಷ್ಟು ಗಂಭೀರಗೊಳಿಸಿದೆ. ಬಂಡಾಯ ಗುಂಪು ಈಗ ತನ್ನ ಬೆಂಬಲ ಹೆಚ್ಚುತ್ತಿದೆ ಎಂದು ಹೇಳಿಕೊಂಡಿದ್ದು ಲೋಕಸಭೆಯಲ್ಲಿಯೂ ತಮ್ಮ ಶಕ್ತಿ ವಿಸ್ತರಿಸುತ್ತಿರುವುದಾಗಿ ಪ್ರತಿಪಾದಿಸಿದೆ. ಒಟ್ಟಾರೆ ಟಿಎಂಸಿ ಒಳ ರಾಜಕೀಯ ಬಿಕ್ಕಟ್ಟು ಈಗ ಲೋಕಸಭೆ ಮಟ್ಟಕ್ಕೂ ವ್ಯಾಪಿಸಿದ್ದು ಮುಂದಿನ ದಿನಗಳಲ್ಲಿ ಈ ಸಂಘರ್ಷ ಹೇಗೆ ಬೆಳೆಯುತ್ತದೆ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ.